ಸೊ ಯುದ್ಧ ಮತ್ತೆ ಮುಗಿಯೋದೇ ಇಲ್ಲ. ಅಲ್ಲ, ಏನಾಗ್ತಾ ಇದೆ ಇದು? ಜನರ ಜೀವನ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇವರು. ಇಸ್ಲಾಮಾಬಾದ್ನಲ್ಲಿ ಆ ಮುನೀರನು ಶರೀಫನು ಏನೋ ಮಾಡ್ಬಿಡ್ತೀವಿ, ಏನೋ ಇದಾಗ್ಬಿಡುತ್ತೆ ಅಂತ. ಬಾಬಾ ಏನು ಬಿಲ್ಡಪ್ ನೋಡ್ಬೇಕು, ಇಡೀ ಪ್ರಪಂಚದಾದ್ಯಂತ ಅದೇ ಸುದ್ದಿ. ಹೌದು, ಮಾತುಕತೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಒಂದು ಫೋನ್ ಬರುತ್ತೆ. ಯಾರ್ದು? ನೇತನ್ಯಾಹು ಅವ್ರದ್ದು. ಆ ನೇತನ್ಯಾಹು ಅವ್ರದ್ದು ಫೋನ್ ಕಾಲ್ ಬರ್ತಾ ಇದ್ದ ಹಾಗೆ JD ವ್ಯಾನ್ಸ್ ಟೋನ್ ಬೇರೆ ತರ ಬರುತ್ತೆ, ಬದಲಾಗುತ್ತೆ. ಅಲ್ಲಿಯವರೆಗೆ ತುಂಬಾ ಫ್ರೂಟ್ಫುಲ್ ಆಗಿ ಚರ್ಚೆ ನಡೀತಾ ಇತ್ತು, ಏನೋ ಒಂದು ನೆಗೋಷಿಯೇಷನ್ ಆಗುತ್ತೆ ಅಂತ. ಯಾವಾಗ ಈ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ವಿಚಾರದಲ್ಲಿ ನೆತನ್ಯಾಹು ಫೋನ್ ಮಾಡ್ತಾರೆ, ಅಲ್ಲಿಂದ ಎಲ್ಲ ಕಂಪ್ಲೀಟ್ ಉಲ್ಟಾ ಆಗೋಗುತ್ತೆ, ಫೇಲ್ ಆಗುತ್ತೆ ಮಾತುಕತೆ. ಫೇಲ್ ಆಗ್ತಾ ಇದ್ದ ಹಾಗೇನೆ ನಿಮ್ಮ ಒಂದು ಏನು ಹಾರ್ಮುಜ್ ಜಲಸಂಧಿಯನ್ನ ನಾವು ನಾಕಾಬಂದಿ ಮಾಡ್ಬಿಡ್ತೀವಿ, ನಮ್ಮ ವಾರ್ಶಿಪ್ ಗಳನ್ನ ಕಳಿಸಿ ನಿಮ್ಮನ್ನ ಮುತ್ತಿಗೆ ಹಾಕ್ಬಿಡ್ತೀವಿ ಅಂತ ಏನು ಅಮೆರಿಕ ಟ್ರಂಪ್ ಧಮ್ಕಿ ಕೊಟ್ನೋ, ಅದಕ್ಕೆ ಇರಾನ್ ನೋಡಿ ಯಾವ ರೀತಿ ರಿಪ್ಲೈ ಮಾಡಿದೆ ಅಂತ. ಯಾವ್ದೋ ಒಂದು ಫಾರ್ಮುಲಾ ಹಾಕಿದೆ, ಅದನ್ನ ಕ್ಲೋಸ್ ಅಪ್ ಅಲ್ಲಿ ತೋರಿಸಿ ಅಂದಿದ್ದೆ ನನ್ನ ಕಲೀಗ್ಸ್ಗೆ. ಫಾರ್ಮುಲಾ ಹಾಕಿದೆ, ಮ್ಯಾಥಮೆಟಿಕಲ್ ಫಾರ್ಮುಲಾದಿಂದ ಧಮ್ಕಿ ಹಾಕಿದೆ ಇರಾನ್. ನೋಡಿ, ಎಂಜಾಯ್ ದಿ ಕರೆಂಟ್ ಪಂಪ್ ಫಿಗರ್ಸ್ ವಿತ್ ದಿ ಸೋ ಕಾಲ್ಡ್ ಬ್ಲಾಕೇಡ್. Soon you will be nostalgic for $4 to $5 ಗ್ಯಾಸ್. ಅಂದ್ರೆ $4-5 ಈಗ ಗ್ಯಾಸ್ ಸಿಗ್ತಾ ಇದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಒಂದು ಮ್ಯಾಥಮೆಟಿಕಲ್ ಧಮ್ಕಿ. ಇರಾನ್ ಅಂತೂ ತಲೆ ಓಡಿಸಿ ಸೋಷಿಯಲ್ ಮೀಡಿಯಾದಲ್ಲಂತೂ ಹವಾ ಎಬ್ಬಿಸ್ಬಿಟ್ಟಿದೆ ಅಂತ ಒಂದು ಮ್ಯಾಥಮೆಟಿಕಲ್ ಫಾರ್ಮ್ಯುಲಾದಿಂದ ಇಡೀ ಸಿಚುವೇಶನ್ ಅನ್ನ ಇರಾನ್ ಟ್ರಂಪ್ಗೆ ವಾರ್ನಿಂಗ್ ಕೊಟ್ಟಿದೆ. ಅಂದ್ರೆ ನೀವೇನಾದ್ರೂ ಈ ಬ್ಲಾಕೆಟ್ ಅಂದ್ರೆ ನಮ್ಮ ನೇವಿಯನ್ನ ಏನಾದ್ರೂ ತಾವು ಮುತ್ತಿಗೆ ಹಾಕೋದಕ್ಕೆ ಅಥವಾ ಹಾರ್ಮುಜ್ ಜಲಸಂಧಿಯನ್ನ ತಾವೇನಾದ್ರೂ ಮುತ್ತಿಗೆ ಹಾಕೋದಕ್ಕೆ ಬಂದ್ರೆ ಇನ್ನು ಇಡೀ ಪ್ರಪಂಚದಾದ್ಯಂತ ತೈಲ ಬೆಲೆ ಜಾಸ್ತಿ ಆಗುತ್ತೆ. ತೈಲ ಬೆಲೆ ಜಾಸ್ತಿ ಆದ್ರೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಬೆಲೆ ಏರಿಕೆ ಜಾಸ್ತಿ ಆಗಿದ್ರೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಮತ್ತು ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾವ್ದ್ರಿಂದ? ನೀನು ಮಾಡೋ ಈ ಬ್ಲಾಕೇಡ್ ಇಂದ. ಸೊ ಪ್ರಿಪೇರ್ ಫಾರ್ ವರ್ಸ್ಟ್ ಸಿಚುವೇಶನ್ ಬರಲಿದೆ. ಸೊ ಇದೆಲ್ಲ ಆಗಬೇಕು ಅನ್ನೋದಾದ್ರೆ ಎಲ್ಲೆಲ್ಲಿ ನೋಡಿ, ಎಲ್ಲೆಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಅದು ಇದು ಎಲ್ಲೆಲ್ಲಿ ಏನೇನ್ ತೊಂದರೆ ಆಗುತ್ತೆ ಅಂತ ವಿತ್ ಮ್ಯಾಪ್ ಮೂಲಕ ಇರಾನ್ ಉತ್ತರ ಕೊಟ್ಟಿದೆ. ಈಗ ಟ್ರಂಪ್ ಇಲ್ಲ ಹೆಂಗಾದ್ರೂ ಮಾಡಿ ಇರಾನ್ನ ಎಕಾನಮಿಯನ್ನ ನಾವು ಅಂದ್ರೆ ಇದು ಏನು ಆಯಿಲ್ ಎಕ್ಸ್ಪೋರ್ಟ್ಸ್ ಏನಿದೆ ಅದು ಕಡಿಮೆ ಮಾಡಬೇಕು ಮತ್ತು ಅದರ ಎಕಾನಮಿಯನ್ನ ಕಟ್ ಮಾಡಬೇಕು. ರೆವಿನ್ಯೂ ಏನು ಅದಕ್ಕೆ ಬರ್ತಾ ಇದೆ ಇರಾನ್ಗೆ ಅದನ್ನ ನಾವು ಬಂದ್ ಮಾಡಬೇಕು. ಹೀಗಾಗಿ ನಾವು ಈ ರೀತಿ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನ ನಾವು ನಾಕಾಬಂದಿ ಮಾಡ್ಬಿಡ್ತೀವಿ ಅಂತ. ಅಷ್ಟೇ ಅಲ್ಲ, ಗ್ಲೋಬಲ್ ಎನರ್ಜಿ ಮೇಲೆ ನಮ್ದೇ ಒಂದು ಹಿಡಿತ ಇರಬೇಕು ಅನ್ನೋ ರೀತಿಯಲ್ಲಿ, ಪೊಲಿಟಿಕಲ್ ಪ್ರೆಷರ್ ಹಾಕಬೇಕು ಅನ್ನೋ ರೀತಿಯಲ್ಲಿ ಇವರು ಈ ರೀತಿಯಾದಂತ ಒಂದು ನಾಕಾಬಂದಿಗೆ ರೆಡಿ ಆಗಿದ್ದಾರೆ. ಬಟ್ ಇರಾನ್ ಕೂಡ ನಾವು ನಿಮ್ ವಾರ್ಶಿಪ್ ಏನಾದ್ರೂ ಎಂಟ್ರಿ ಆದ್ರೆ ಇದನ್ನ ನಾವು ಏನಂತ ತಿಳ್ಕೊಳ್ತೀವಿ ಅಂದ್ರೆ ಆಕ್ಟ್ ಆಫ್ ವಾರ್ ಅಂತ ತಿಳ್ಕೊಂಡು ನಾವು ಬೊಂಬಾರ್ಡ್ ಮಾಡ್ಬಿಡ್ತೀವಿ. ಸೊ ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸ್ತಾ ಹೋಗುತ್ತೆ. ಇದರಿಂದ ಇಡೀ ಪ್ರಪಂಚದಾದ್ಯಂತ ದೊಡ್ಡ ಸರ್ವನಾಶಕ್ಕೆ ಮುನ್ನುಡಿ ಬರದಂತೆ ಅಂತ ಹೇಳ್ತಾ ಇದೆ. ಈ ತಲೆಕೆಟ್ಟ ಟ್ರಂಪ್ ಅದೇನೇನು ಮಾಡ್ತಾರೋ ಏನ್ ಕತೆನೋ ಗೊತ್ತಿಲ್ಲ.